ಎಲ್ಲೆಡೆ ದೈವ ಹಾಗೂ ದೇವರುಗಳ ಪಲ್ಲಕ್ಕಿಯನ್ನ ಭಕ್ತರು ಹೊತ್ತರೆ ಇಲ್ಲಿ ದೈವದ ಪಲ್ಲಕ್ಕಿಯೇ ಭಕ್ತರನ್ನ ಎಳೆದಾಡ್ತಿತ್ತು. ಪಲ್ಲಕ್ಕಿಯಲ್ಲಿದ್ದ ದೈವದ ಆರ್ಭಟಕ್ಕೆ ಭಕ್ತರೆಲ್ಲ ನಿಬ್ಬೆರಗಾಗಿ ಹೋಗಿದ್ರು. ಪಲ್ಲಕ್ಕಿ ಹೊತ್ತವರನ್ನೇ ಮೆರೆಸುತ್ತೆ ಜಾರಂತಾಯ ಬಂಟ. ಮೈ ನೆವರಿಳಿಸೋ ಉತ್ಸವ ದೈವದ ಪಲ್ಲಕ್ಕಿ ಪವಾಡ. ಬೆಳ್ಳಿ ಪಲ್ಲಕ್ಕಿ, ಪಲ್ಲಕ್ಕಿಯನ್ನ ಹೊತ್ತ 10 ಮಂದಿ. ದೈವದ ಅಬ್ಬರಕ್ಕೆ ಪಲ್ಲಕ್ಕಿ ಹೊತ್ತವರೆಲ್ಲ ದಿಕ್ಕು ದಿಕ್ಕಿಗೆ ಓಡ್ತಿದ್ರೆ ಜಾರಂತಾಯ ಬಂಟ ದೈವದ ನರ್ತನಕ್ಕೆ ಭಕ್ತರೆಲ್ಲ ಮೂಕ ವಿಸ್ಮಿತರಾಗಿದ್ದಾರೆ. ಮಂಗಳೂರಿನ ಕಿನ್ನಿಗೋಳಿ ಸಮೀಪದ ಅತ್ತೂರಿನಲ್ಲಿ ನಡೆಯೋ ಕುಂಚಿರಾಯ ದೈವದ ಜಾತ್ರೆ ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್. ಯಾಕಂದ್ರೆ ತುಳುನಾಡಿನ ಅರಸನಾಗಿ ಮೆರೆದಿದ್ದ ಕುಂಚಿರಾಯನೇ ದೈವವಾಗಿ ನಮ್ಮೆಲ್ಲರ ತಲೆ ಕಾಯ್ತಿದ್ದಾನೆ ಅನ್ನೋದು ಇಲ್ಲಿಯವರ ನಂಬಿಕೆ. ಹೀಗಾಗಿಯೇ ಅರಸು ದೈವಕ್ಕೆ ಪ್ರಿಯವಾದ ಜಾರಂತಾಯ ದೈವ ಅರಸು ಕ್ಷೇತ್ರಕ್ಕೆ ಬರ್ತಿದ್ದಂತೆ ತನ್ನ ಆರ್ಭಟ ತೋರಿಸೋದಕ್ಕೆ ಶುರುವಾಗುತ್ತೆ. ಜಾರಂತಾಯ ಬಂಟ ದೈವದ ಮುಖವಾಡವನ್ನ ಪಲ್ಲಕ್ಕಿಯಲ್ಲಿಟ್ಟು ಸುಮಾರು 3 ಕಿಲೋಮೀಟರ್ ದೂರ ಹೋಗ್ತಾರೆ. ದೈವದ ಪಲ್ಲಕ್ಕಿ ಹೊತ್ತಿದ್ದ 12 ಯುವಕರು ಹೆಜ್ಜೆ ಹೆಜ್ಜೆಗೂ ಕುಣಿದಾಡಬೇಕು. ಪಲ್ಲಕ್ಕಿಯನ್ನ ಹಿಡಿಯೋದಕ್ಕಾಗದೆ ಅಕ್ಷರಶಃ ಹಣ್ಣುಗಾಯಿ ಆಗೋಗ್ತಾರೆ. ಯಾಕಂದ್ರೆ ದೈವದ ಆವೇಶ ಆ ಮಟ್ಟಿಗಿರುತ್ತೆ. ಆ ಪಲ್ಲಂಕಿಯಲ್ಲಿ ಇದ್ದಂಥ ಆ ಮಗುವನ್ನು ಆ ಪಲ್ಲಂಕಿಯಲ್ಲಿ ಇಟ್ಟು ತರುವಂಥ 12 ಜನ ಆ ಪಲ್ಲಂಕಿಯನ್ನು ಹೊತ್ತುಕೊಂಡು ಬಂದರೂ ಅದು ಒಂದು ಕಾರಣಿಕವಾಗಿ ಯಾರಿಗೂ ಹಿಡಿಯದಂಥ ಸಂದರ್ಭ ಇಲ್ಲಿ ನಡೀತಿದೆ. ಇಲ್ಲಿನ ಪಲ್ಲಕ್ಕಿ ಪವಾಡವೇ ವಿಶೇಷ. ಹೀಗೆ ಅತ್ತಿಂದಿತ್ತ ಓಡ್ತಿರೋರು ತಮ್ಮಿಷ್ಟಕ್ಕೆ ಹೆಜ್ಜೆ ಹಾಕುವುದಲ್ಲ, ಪಲ್ಲಕ್ಕಿಯಲ್ಲಿರೋ ದೈವವೇ ತನ್ನಿಷ್ಟದ ಕಡೆ ಕರ್ಕೊಂಡು ಹೋಗುತ್ತಂತೆ. ಯುವಕರು ಎಷ್ಟೇ ಹಿಡಿದ್ರೂ ದೈವದ ಓಟವನ್ನ ನಿಲ್ಲಿಸೋದಕ್ಕಾಗಲ್ಲ. 12 ಯುವಕರು ಹಿಡಿದಿದ್ದ ಪಲ್ಲಕ್ಕಿ ತನ್ನಿಂತಾನೆ ಹಿಂದಕ್ಕೆ ಮುಂದಕ್ಕೆ ಹೋಗ್ತಿರುತ್ತೆ. ಪಲ್ಲಕ್ಕಿ ಹೊತ್ತವರು ತುಂಬಾನೇ ಕಟ್ಟುನಿಟ್ಟಾಗಿರ್ಬೇಕು. 15 ದಿನಗಳ ಕಾಲ ಮಾಂಸ ಮುಟ್ಟುವಂತಿಲ್ಲ. ಕೊನೆಯ 3 ದಿನ ಒಪ್ಪತ್ತಿನ ಊಟ ಮಾಡಿ ಪಲ್ಲಕ್ಕಿಯನ್ನ ಹೊರಬೇಕು. ಯಾರ್ಯಾರು ಆ ಚಾಕರಿ ಮಾಡ್ತಾರ, ಯಾರನ್ನೂ ದೈವ ಬಿಡಿದ್ರು ಎಲ್ಲರಿಗೆ ಅವರಿಗೆ ಒಂದು ಆವೇಶ ಬಂದು ಆ ಒಂದು ಭಂಡಾರ ತೆಗೆದು ಕೆಳಗೆ ಇಡುವವರೆಗೆ ತುಂಬನೇ ಅದೊಂದು ದೊಡ್ಡನೇ ವಿಷಯ, ಎಲ್ಲ ಇಡೀ ಸಭೆ ನೋಡುವಂತ ವಿಷಯ. ಒಟ್ಟಲ್ಲಿ ಕರಾವಳಿ ಮಣ್ಣಲ್ಲಿ ದೈವಗಳು ಸೃಷ್ಟಿಸೋ ಪವಾಡವನ್ನ ಯಾರಿಂದಲೂ ಊಹಿಸೋದಕ್ಕಾಗಲ್ಲ. ಕ್ಯಾಮ್ರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಹಾವೇರಿ ಜಿಲ್ಲೆಯಲ್ಲಿ ನಿಲ್ಲದ ಮೈಕ್ರೋ ಫೈನಾನ್ಸ್ ಕಾಟ. 1 ತಿಂಗಳು ಕಂತು ಕಟ್ಟಿಲ್ಲವೆಂದು ಸಿಬ್ಬಂದಿ ಕಿರುಕುಳ. ವಸೂಲಿಗೆ ಬಂದ ಸಿಬ್ಬಂದಿಗಳಿಗೆ ಹಾವೇರಿಯ ನಲವಾಗಲು ಗ್ರಾಮಸ್ಥರ ತರಾಟೆ. ಸಾಲಬಾಧೆಗೆ ಚಿಕ್ಕಮಗಳೂರಿನ ಹೊಸಳ್ಳಿ ತಾಂಡ್ಯದ ರೈತ ಆತ್ಮಹತ್ಯೆ. ಬ್ಯಾಂಕ್ ಮುಂದೆ ಶವವಿಟ್ಟು ಪ್ರತಿಭಟನೆ. ಕಿರುಕುಳ ಕೊಟ್ಟ ಬ್ಯಾಂಕ್ ಮ್ಯಾನೇಜರ್ ಬಂಧಿಸುವಂತೆ ಪಟ್ಟು. ಹಾವೇರಿ ಒಡಲಿಗೆ ಭೂಗಳ್ಳರು ಹಾಕ್ತಿದ್ದರು ಕನ್ನ. ನ್ಯೂಸ್ 18 ವರದಿ ಮಾಡ್ತಾ ಇದ್ದಂತೆ ಎಚ್ಚೆತ್ತ ಅಧಿಕಾರಿಗಳು. ಸರ್ವೆ ಕಾರ್ಯ ಆರಂಭ. ನ್ಯೂಸ್ 18ಗೆ ಜನರ ಮೆಚ್ಚುಗೆ. ಭಾರೀ ಶಬ್ದದೊಂದಿಗೆ ಭೂಮಿ ಕಂಪಿಸಿದ ಅನುಭವ. ವಿಜಯಪುರ ಸೇರಿದಂತೆ ತಿಕೋಟ ಭಾಗದಲ್ಲಿ ಕಂಪನ. ರಿಕ್ಟರ್ ಮಾಪಕದಲ್ಲಿ 3ರಷ್ಟು ತೀವ್ರತೆ ದಾಖಲು. ವಿಜಯಪುರದ ಕತ್ನಳ್ಳಿ ಗ್ರಾಮದ ಗುರು ಚಕ್ರವರ್ತಿ ಸದಾಶಿವ ಮುತ್ಯ ಜಾತ್ರೆ ಹೊರಬಿತ್ತು ಅಚ್ಚರಿಯ ಭವಿಷ್ಯವಾಣಿ. 2 ಬಾರಿ ಅಕ್ರಾಳ ವಿಕ್ರಾಳ ಎಂದು ನುಡಿದ ಶಿವಯ್ಯ ಶ್ರೀ. ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಶ್ರೀಗಳ 118ನೇ ಜಯಂತಿ. ಸಿದ್ಧಗಂಗಾ ಮಠದಲ್ಲಿ ಕಳೆಗಟ್ಟಿದ ಸಂಭ್ರಮ. ಶ್ರೀಗಳಿಗೆ ಭಾರತ ರತ್ನ ನೀಡಬೇಕು ಅಂದ್ರು ಸಚಿವ ಸೋಮಣ್ಣ.